ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಗಂಡಸರಿಂದ ಬಂದಿದ್ರೆ ಅವರು ಈ ವಿಡಿಯೋದಲ್ಲಿ ಹೇಳಿರುವಂತಹ 5 ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಮೊದಲನೇ ಟಿಪ್ಸ್ ಬಂದು ಸ್ಪರ್ಮ್ ಕ್ವಾಲಿಟಿನ ಮತ್ತು ಮೊಟಿಲಿಟಿನ ಕ್ವಾಂಟಿಟಿನ ಓವರ್ ಆಲ್ ಸ್ಪರ್ಮ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನಿಮಗೆ ಜಿಂಕ್ ಹೆಚ್ಚಿರುವಂತಹ ಆಹಾರಗಳು ಪಟ್ಟಿಯಲ್ಲಿದೆ, ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ನಟ್ಸ್ ಅಂಡ್ ಸೀಡ್ಸ್ ಬಂದು ವಾಲ್ನಟ್, ಕುಂಬಳಕಾಯಿ ಬೀಜ, ಬ್ರೆಜಿಲ್ ನಟ್ಸ್ ಇದೆಲ್ಲದನ್ನು 1 ಸ್ಪೂನು ಅಥವಾ ಒಂದೊಂದು ಪ್ರತಿದಿನ ತಗೊಂಡ್ರು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಪ್ರತಿದಿನ 1 ಸರ್ವಿಂಗ್ ಆಫ್ ಫ್ರೂಟ್ ಅಂದ್ರೆ ವಿಟಮಿನ್ ಸಿ ಹೆಚ್ಚಿರುವಂತಹ ಆಹಾರಗಳನ್ನ ಸೇರಿಸ್ಕೊಳ್ಳಿ. ನಿಮ್ಮ ದೇಹಕ್ಕೆ 1 ರಿಂದ 1.5 ಗ್ರಾಮ್ನಷ್ಟು ನಿಮ್ಮ ವೆಯ್ಟ್ ಪ್ರಕಾರ ಪ್ರೋಟೀನ್ ಅಂಶನ ತಗೋಬೇಕಾಗುತ್ತೆ. ಪ್ರೋಟೀನ್ ಯಾವ್ಯಾವ ಆಹಾರದಲ್ಲಿದೆ, ಹೇಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಹಾಗೆ ಒಂದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಕೂಡ ತಗೋಬಹುದು. ನಟ್ಲನ್ನು L-ಆರ್ಜಿನಿನ್ ಅಂತಿರುತ್ತೆ, ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮಖಾ ರೂಟ್ ಅಂತ ಒಂದು ಬರುತ್ತೆ, ಅದು ನಿಮ್ಮ ಲಿಬಿಡೋನ ಇಂಪ್ರೂವ್ ಮಾಡುತ್ತೆ, ಜೊತೆನಲ್ಲಿ ಸ್ಪರ್ಮ್ ಕೌಂಟ್ ಕೂಡ ಇಂಪ್ರೂವ್ ಮಾಡೋದಕ್ಕೆ ಅದು ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ಅದರ ಸಪ್ಲಿಮೆಂಟ್ಸ್ನ ನೀವು ಇನ್ಕ್ಲೂಡ್ ಮಾಡ್ಬೋದು, ಬಟ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇಂಪ್ರೂವ್ ಮಾಡಿ. ಅದೆಲ್ಲದ್ರ ಜೊತೆ ವೀಕ್ಲಿ ಒಂದು 4 to 5 ಡೇಸ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಮಸಲ್ ಬಿಲ್ಡ್ ಮಾಡಿ, ಫ್ಯಾಟ್ ಕಡಿಮೆ ಮಾಡಿ, ಆಲ್ಕೋಹಾಲ್ ಕುಡಿತಿದ್ರೆ ಆಲ್ಕೋಹಾಲ್ ಬಿಡಿ, ಸ್ಮೋಕಿಂಗ್ ಮಾಡ್ತಿದ್ರೆ ಸ್ಮೋಕಿಂಗ್ ಬಿಡಿ, ನಿದ್ದೆ ಚೆನ್ನಾಗಿ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದೆಲ್ಲ ಮಾಡಿದ್ರೆ ನಿಮಗೆ ಹುಡುಗರ ಕಡೆಯಿಂದ ಫರ್ಟಿಲಿಟಿ ಇಶ್ಯೂಸ್ ಬರ್ತಿದ್ರೆ ಅದು ಸಾಲ್ವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನ ಡೀಟೇಲ್ಡ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಯೂಟ್ಯೂಬ್ನಲ್ಲಿ ಫುಲ್ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ.